ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ ಎಲ್ರಿಗೂ. ಈಗ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಸ್ವಲ್ಪ ವಾತಾವರಣದಲ್ಲಿ ತಂಪು ಬೇಕಾಗ್ತದೆ. ನಾನು ಗಿಡಗಳನ್ನು ಪಾಟಲ್ಲಿ ನೆಟ್ಟ ಕಾರಣ ಅವುಗಳಿಗೆ ನ್ಯಾಚುರಲ್ ಆಗಿ ಯಾವ ರೀತಿಯಾದಂತಹ ನೀರು ಸಿಗೋದಿಲ್ಲ. ಗಿಡಗಳಿಗೆ ಬೇರುಗಳು ಎಳ್ಕೊಳ್ಳಿಕ್ಕೆ ನೀರಿಲ್ಲ. ನಾನು ಅದಕ್ಕೆ ಏನು ಮಾಡಿದ್ದು ಅಂತ ಹೇಳಿದರೆ, ಒಂದು ಬಾಟಲ್ನಲ್ಲಿ ಒಂದು ಸಣ್ಣ ಹೊಟ್ಟೆ ಮಾಡಿ ಚಿಕ್ಕದಾದಂತಹ ತೂತು ಮಾಡಿ ಅದರಲ್ಲಿ ನೀರು ಹಾಕಿಟ್ರೆ ತನ್ನಷ್ಟಕ್ಕೆ ಒಂದೊಂದೇ ಡ್ರಾಪು ಗಿಡಗಳಿಗೆ ಬೀಳ್ತಾ ಇರ್ತದೆ. ನಾವು ಪಾಟಲ್ಲಿರುವಂತಹ ಗಿಡಗಳಿಗೆ ಈ ರೀತಿಯಾಗಿ ಮಾಡ್ಬೋದು. ಆದ್ದರಿಂದ ನೋಡಿ, ನಾನು ಸೌತೆಕಾಯಿ ಬೀಜವನ್ನು ಅದರ ಬುಡದಲ್ಲಿ ಹಾಕಿದ್ದೆ. ಇಷ್ಟು ಟೈಮಿಂದ ಅದು ಮೊಳಕೆ ಬಂದಿರಲಿಲ್ಲ. ಈಗ ನೋಡಿ, ನಿಧಾನವಾಗಿ ಒಂದೊಂದೇ ಮೊಳಕೆ ಬರ್ತಾ ಇದೆ. ಆ ಗಿಡಗಳು ದೊಡ್ಡದಾದ ನಂತರ ಒಂದು ಸೈಜಿಗೆ ಬಂದ ನಂತರ ಅದನ್ನು ನಾವು ಕಿತ್ತು ಬೇರೆ ಪಾಟಲ್ಲಿ ನೆಟ್ಟು ದೊಡ್ಡದು ಮಾಡ್ಬೋದು. ಗಿಡಗಳನ್ನು ಅದರಲ್ಲೇ ಹಾಕಬಾರ್ದು, ಆಗ ಆ ಗಿಡಗಳಿಗೂ ಪೌಷ್ಟಿಕಾಂಶ ಸಿಗೋದಿಲ್ಲ, ಈ ಗಿಡಗಳಿಗೂ ಕೂಡ ಪೌಷ್ಟಿಕಾಂಶ ಸಿಗೋದಿಲ್ಲ. ಇದು ಬದನೆ ಗಿಡ, ನಾನು ಪಾಟಲ್ಲೇ ನೆಟ್ಟಂಥದ್ದು. ನನಗೆ ಯಾರೋ 2 ಗಿಡ ಕೊಟ್ಟಿದ್ದರು, ಅದನ್ನು ನಾನು ಪಾಟಲ್ಲಿ ನೆಟ್ಟು ಅದನ್ನು ಬೆಳೆಸಿದ್ದು. ಖುಷಿ ಏನು ಅಂತ ಹೇಳಿದರೆ, ಅದರಲ್ಲಿ ಈಗ ಸಣ್ಣದಾದಂತಹ ಕಾಯಿಗಳು ಶುರುವಾಗಿದೆ, ಕಾಯಿ ಕಟ್ಟಲಿಕ್ಕೆ ಶುರುವಾಗಿದೆ. ಆದ್ದರಿಂದ ತುಂಬ ಖುಷಿಯಾಗಿದ್ದರಿಂದ ನಾನು ಒಂದು ಸಣ್ಣ ವಿಡಿಯೋವನ್ನು ಮಾಡಿದೆ ಹಾಗೂ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಉಡುಪಿ ಗುಳ್ಳ ಇದು ಬದನೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಗಿಡ ನೆಟ್ಕೊಂಡ್ರು ಸಾಕು, ಮನೆಗೆ ಬೇಕಾದಷ್ಟು ತರಕಾರಿಗಳು ಆಗ್ತದೆ. ಇದು ಸ್ನೇಹಿತರೆ, ನಾವು ಈ ಎಲೆಗಳನ್ನು ತುಂಬ ದೊಡ್ಡದಾದಂಥ ಎಲೆಗಳನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಅದನ್ನು ಬುಡದಿಂದ ಅಲ್ಲ, ಅರ್ಧದಿಂದ ಚಿವುಟಿ ತೆಗಿಬೇಕು. ಯಾಕಂತ ಹೇಳಿದರೆ, ನಿಮಗೆ ಕಾಯಿಗಳು ಹಿಡಿಯುವಾಗ ಆ ರೀತಿಯಾದಂತಹ ದೊಡ್ಡ ದೊಡ್ಡ ಎಲೆಗಳಿದ್ದರೆ ಏನು ಮಣ್ಣಿನಲ್ಲಿದೆಯೋ ಅದೆಲ್ಲ ಪೌಷ್ಟಿಕಾಂಶಗಳು ಎಲೆಗಳೇ ಎಳ್ಕೊಳ್ತದೆ. ಆದ್ದರಿಂದ ನಾವು ಅದನ್ನು ಸಣ್ಣದಾದಂತಹ ಎಲೆಗಳನ್ನು ಬಿಟ್ಟು ಅತಿ ದೊಡ್ಡದಾದಂಥ ಎಲೆಗಳನ್ನು, ವಿಪರೀತ ಎಲೆಗಳಿದ್ದರೆ ಅದನ್ನು ಚಿವುಟಿ ತೆಗೆಯೋದು ಒಳ್ಳೆಯದು. ಆಗ ನಮಗೆ ಹೊಸ ಬ್ರ್ಯಾಂಚಸ್ ಕೂಡ ಬೆಳೀತದೆ, ಕಾಯಿಗಳು ಸೈಜ್ ಕೂಡ ದೊಡ್ಡದಾಗ್ತದೆ.